ಪುರದ ಘಟನೆ ನಂತರ ಅದೊಂಚೂರು ಬೇಜಾರಾಯಿತು ನನ್ನ ಜೀವನದಲ್ಲಿ. ನೋಡಿ ಸರ್, ಇಷ್ಟೆಲ್ಲ ಹೇಳ್ತೀನಿ ನಿಮ್ಮೆಲ್ಲರಿಗೂ ಮಾಧ್ಯಮದವ್ರಿಗೆ ಒಂದು ಪ್ರಶ್ನೆ. 2017ರಿಂದ ಇಲ್ಲಿ ತನಕ ನಾನು ಏರ್ ಧ್ವನಿಲಿ ಗಲಾಟೆ ಮಾಡೋದು ಎಲ್ಲರೂ ನೋಡಿದ್ದೀರಾ. ನಾನು ಸ್ಮೋಕ್ ಮಾಡಲ್ಲ, ಡ್ರಿಂಕ್ ಮಾಡಲ್ಲ, ಒಂದೇ ಒಂದು ಗಲಾಟೆಗೆ ಎಲ್ಲೂ ಹೋಗಲ್ಲ. ಅವತ್ತೊಂದು ಆಗಿತ್ತು, ಯಾರು ವೈಲೇಷನ್ ಆಫ್ ನಂತರ ಕೋರ್ಟ್ ಆರ್ಡ್ರ್ ಇದೆ, ಇಂಜೆಕ್ಷನ್ ಆರ್ಡ್ರ್ ಇದ್ದರೆ ಯಾರು ತಪ್ಪು ಮಾಡಿದರು ಅದಕ್ಕೆ ಕಾನೂನಾತ್ಮಕವಾಗಿ ಕೋರ್ಟ್ ಮೂಲಕನೇ ಆರ್ಡ್ರ್ ಬಂದಿದೆ. ಸೊ ಅದನ್ನು ಫಾಲೋಅಪ್ ಆಗ್ತಾಯಿದೆ. ಸತ್ಯ ನಿಮಗೆ ಗೊತ್ತಾಗುತ್ತೆ. ಅವತ್ತು ನಾನು ಧೈರ್ಯವಾಗಿ ನಿಮ್ಮ ಮುಂದೆ ಬರ್ತೀನಿ ಸರ್. ಯಾರಿಗಾದರೂ ಬೇಜಾರಾಗಿರುತ್ತೆ ಅಂದರೆ ನಾವು ತಿದ್ದುಕೊಂಡು ಮುಂದಕ್ಕೆ ಬೇರೆಯವ್ರ ಪಾಠ ಹೇಳೋಣ ಸರ್. ಕಾನೂನಾತ್ಮಕವಾಗಿ ಎಲ್ಲರೂ ಗೌರವಿಸೋಣ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ವಿಷ್ಣು ಸರ್ದೇ ಗುಡ್ ನ್ಯೂಸ್ ನೀವು ಹೇಳಿದ್ದೀರಾ, ನೀವು ನಮಗೆ ಕೊಟ್ಟಿದ್ದೀರಾ ಅಂದಾಗ ನಾನು ಫೋನ್ ಯೂಸ್ ಮಾಡ್ತಾ ಇಲ್ಲ, ನೋಡ್ತಾ ಇಲ್ಲ. ಇತ್ತೀಚೆಗೆ ಎಲ್ಲದರಿಂದ ದೂರ ಆಗಿ ನಾನು ಹನ್ನೂರು ಕೊಳ್ಳೇಗಾಲದ ಹತ್ರ ಇದ್ದೀನಿ, ತೋಟದಲ್ಲೇ ಇರೋದು ನಾನೀಗ. ಸೊ ಅಕಸ್ಮಾತ್ ಇದ್ದಿರಿ ಎಷ್ಟೊತ್ತಿಗೆ ನಾನೇ ಈ ಇನ್ಸಿಡೆಂಟ್ ಯಾವಾಗ ಸಮಾಧಿ ಹೊಡೆದಾದ ಅದೇ ದಿನ ಯಾಕೆಂದರೆ ನಾನು ಪ್ರತಿ ಸಿನಿಮಾ ಕಾರ್ಯಕ್ರಮಗಳಿಗೆ ಪೊಲಿಟಿಷಿಯನ್ಸ್ ಇರ್ಬೋದು, ಸ್ಟಾರ್ಸ್ ಎಲ್ಲ ಬರ್ತಿರೋ ಈಶ್ವರ್ ಖಂಡ್ರೆ ಸರ್ನ ಹೋಗಿ ಅವತ್ತೇ ಫಾಲೋಅಪ್ ಮಾಡೋಣ. ಸ್ವಲ್ಪ ಮಾನಸಿಕವಾಗಿ ಬೇಜಾರಾಗಿತ್ತು, ಯಾಕೆಂದರೆ ಮಾಡದಿರೋ ತಪ್ಪು ವಿಚಾರದಲ್ಲಿ ಗಲಾಟೆ ಬಂದಿತ್ತಲ್ಲ. ಈಗಲೂ ನಾನು ಯಾರ ಮೇಲೆ ಆರೋಪನೂ ಮಾಡೋಕ್ಕೋಗಲ್ಲ, ಏನೂ ಮಾಡೋಕ್ಕೋಗಲ್ಲ. ಯಾರು ಕೋರ್ಟ್ ಆರ್ಡ್ರನ್ನ ವೈಲೇಷನ್ ಆಫ್ ಇಂಜೆಕ್ಷನ್ ಇದು ಬೇಲ್ ಆರ್ಡ್ರನ್ನ ಯಾರು ಇದು ಮಾಡಿದಾರೋ ದೇವರು ಕಾನೂನು ನೋಡ್ಕೊಳುತ್ತೆ. ನಾವು ಯಾರಿಗೂ ತೊಂದರೆ ಮಾಡೋ ಉದ್ದೇಶ ಇಲ್ಲ ಸರ್. ಆಗಿರೋದನ್ನು ಭಗವಂತ ನೋಡ್ಕೊಳ್ತಾನೆ. ಇದೆಲ್ಲ ಬಿಟ್ಟು ಒಳ್ಳೆ ನ್ಯೂಸ್ ಜೊತೆಗೆ ತಮ್ಮ ಮುಂದೆ ಬರ್ತೀನಿ ಸರ್. ಮತ್ತಷ್ಟು ಏನಾದರೂ ಬೆದರಿಕೆ ಕರೆಗಳೇನೋ ಬರ್ತಿದೆ ಸರ್? ಅದು ಏನು ನಾನು ಏನು ಹೇಳೋಕ್ಕಲ್ಲ, ಏಕೆಂದರೆ ಎಲ್ಲ ದಾಖಲೆಗಳನ್ನ ಅವ್ರು ತೆಗ್ಸಿದ್ದಾರೆ, CDR ತೆಗ್ಸಿ ಎಲ್ಲ ಮಾಡಿದ್ದಾರೆ. ಇಲ್ಲದೇ ಇದ್ದರೆ ಇಷ್ಟೊಂದು ಆಗ್ತಿರಲ್ಲ. ನೋಡಿ ಸರ್, ನಾನು ಊರಲ್ಲೇ ಇರೋದ್ರಿಂದ ಏನಂತ ನಾನು ಫೋನೇ ಯೂಸ್ ಮಾಡ್ತಾಯಿಲ್ಲ, ಎಲ್ಲ ಬೇರೆಯವ್ರು ನೋಡ್ಕೋತಾರೆ ಈಗ. ಯಾಕೆಂದರೆ ನಿಲ್ಲಿಸ್ಬಿಟ್ಟಿದ್ದೀನಿ ಈಗ. ಇದಾಗಿರೋಂಥ ಇನ್ಸಿಡೆಂಟ್ ಮನ್ಸಿಗೆ ಸ್ವಲ್ಪ ಬೇಸರ ಆಗಿದೆ. ಎರಡನೇದು ಆದಷ್ಟು ಕಡಿಮೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಸರ್. ಒಳ್ಳೆ ನ್ಯೂಸು ವಿಷ್ಣು ಸರ್ದು ಕೊಡ್ತಾ ಇದ್ದೀರಾ. ಆ ನ್ಯೂಸ್ ಸಂಭ್ರಮದ ಮಧ್ಯೆ ಇಂಥ ಕ್ಷುಲ್ಲಕ ವಿಚಾರಗಳನ್ನ ಬಿಟ್ಬಿಡೋಣ ಸರ್. ಆ್ಯಂಡ್ ತಪ್ಪು ಯಾರು ಮಾಡಿರ್ತಾರೋ ಅವ್ರಿಗೆ ದೇವರು ಭಗವಂತ ಶಿಕ್ಷೆ ಕೊಡಲಿ. ಇಲ್ಲಿನ ಕಾನೂನು ತಪ್ಪಿಸ್ಕೋಬೋದು, ಇನ್ನೆಲ್ಲೋ ತಪ್ಪಿಸ್ಕೋಬೋದು, ಭಗವಂತನ ಕಾನೂನು ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ ಸರ್. ಅವ್ರಿಗೆ ಒಳ್ಳೇದಾಗಲಿ. ಆಗುತ್ತೆ ಶೀಘ್ರದಲ್ಲೇ. ನಿಮಗೆ ಸತ್ಯ ನನಗಿರೋದು ಏನು ಗೊತ್ತಾ ಕಾಡ್ತಾ ಇರೋದು, ನಿಮಗೆ ಸತ್ಯ ಗೊತ್ತಾಗಲಿ ಅಂತ. ಗೊತ್ತಾದ ತಕ್ಷಣ ನನಗೇನು ಕೋರ್ಟ್ ಕೇಸ್ ಬೆಳೆಸಬೇಕು ಅಂತೆಲ್ಲ ನಾನಿಲ್ಲ ಸರ್. ಯಾರನ್ನೂ ಅರೆಸ್ಟ್ ಮಾಡಿ ನಾನು ದೊಡ್ಡ ಮನುಷ್ಯ ಹಾಕ್ಸ್ಬೇಕು ಅನ್ನೋದು ನನಗೇನೂ ಇಲ್ಲ. ಸತ್ಯ ಜನಕ್ಕೆ ಗೊತ್ತಾಗಬೇಕು. ನಿಜವಾಗ್ಲೂ ನನ್ನ ಲೈಫಲ್ಲಿ ಸರ್ ಯಾರಿಗೂ ಏರು ಧ್ವನಿಯಲ್ಲಿ ಮಾತಾಡೋದೆ ಅಷ್ಟೆಲ್ಲ ಆಯ್ತಲ್ಲ ಸರ್. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತಲ್ವ, ಎಷ್ಟು ಜನ ಮಾಧ್ಯಮದವ್ರು ಕೇಳಿದ್ರು, ಪ್ರಥಮ್ ನೀವು ಗೆದ್ರಿ ಮಾತಾಡಿ ಅಂತ. ಎಲ್ಲರೂ ಒಂದು ಮಾತು ಹೇಳಿದ ಸರ್, ಯಾರ ಮೇಲೂ ನಮ್ಗೆ ದ್ವೇಷ ಇಲ್ಲ ಸರ್. ಅವ್ರಿಗೆ ಒಳ್ಳೇದಾಗಲಿ. ನಾನು ಊರಲ್ಲಿ ಆರಾಮಾಗಿ ಒಂದು ತೋಟ ನೋಡ್ಕೊಳ್ತಾ ಇದ್ದೀನಿ, ಮನ್ಸಿಗೆ ನೆಮ್ಮದಿ ಇದೆ. ಇರೋ ಸಿನಿಮಾ ರಿಲೀಸ್ ಸಮಯಕ್ಕೆ ಬರ್ತೀನಿ, ಆಗ ಬಂದು ನಿಮ್ಮೆಲ್ಲರನ್ನೂ ಕಾಣ್ತೀನಿ, ನಿಮ್ಮೆಲ್ಲರಿಗೂ ಸತ್ಯ ಹೇಳ್ತೀವಿ, ನಿಮ್ಮೂರು ಪ್ರಮೋಷನ್ಗೆ ಬರ್ತೀವಿ, ನಿಮ್ಮ ಹತ್ರ ಗೆದ್ದು ಶಬಾಷ್ ಅನ್ಸ್ಕೊಂಡು ಹೋಗ್ತೀವಿ. ಇದಿಷ್ಟೇ ಜೀವನ. ನೀವೇ ಸುಪ್ರೀಂ ಕೋರ್ಟ್ ವಿಚಾರ ಇತ್ತಿದ್ರೆ ತೀರ್ಪಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನೇರವಾಗಿ ಹೇಳ್ತೀನಿ ಕೇಳಿ ಸರ್. ನಂದು ಒಂಥರ ಹೆಂಗರಳು ಸರ್. ನಂದು ಒಂದು ಕೋಪದಲ್ಲಿ ಏನೋ ರೇಗ್ ಮಾತಾಡ್ಬಿಡ್ತೀನಿ. ನಿಜವಾಗ್ಲೂ ಯಾರಿಗಾರು ಬೇಜಾರಾಯಿತು, ಯಾರಿಗಾರು ತೊಂದರೆ ಆಯ್ತಾ ಇದೆ ಅಂದಾಗ ಬೇಗ ಕರಗ್ಬಿಡ್ತೀನಿ ಸರ್. ದೇವರಾಣೆ ಅವ್ರಿಗೆ ಕಷ್ಟ ಆಯ್ತಾ ಇದೆ ಅಂದಾಗ ನನ್ನ ಮನ್ಸಿಗೆ ನೋವಾಗುತ್ತೆ. ಕಾನೂನು ಮುಂದೆ ನಾನು ಕೋರ್ಟನ್ನು ಇನ್ನೂ ನೋಡೇ ಇಲ್ಲ. ನಿಜ ಹೇಳ್ತೇನೆ ಅಂತ ಫೋನೇ ಇಲ್ಲ ಸರ್. ಯಾಕೆಂದರೆ ಈ ಇನ್ಸಿಡೆಂಟ್ ಆದಾಗ ತುಂಬ ಥ್ರೆಟ್ಟಿಂಗ್ಸ್ ಬರೋಕ್ಕೆ ಶುರುವಾಯ್ತಲ್ಲ. ಅದು ಎಲ್ಲ ದಾಖಲೆಗಳನ್ನ SP ಸರು ಏನಾಗಿದೆ ಗೊತ್ತಾ, ನಿಮ್ಮ ಮಾಧ್ಯಮದವರು ಸತತ ಫಾಲೋಅಪ್ ಮಾಡಿದ್ದಾರೆ SP ಸರ್ ಆಫೀಸಲ್ಲಿ. ಸರ್ ಏನಾಗಿದೆ, ನಿಜ ಏನಾಗಿದೆ ಹೇಳಿ ಅಂತ. ಅದಕ್ಕೆ ಅವ್ರು CDR ತೆಗ್ಸಿದ್ದಾರೆ. ಸತ್ಯ ಗೊತ್ತಾಗಿದೆ, ಶೀಘ್ರದಲ್ಲೇ ಬರುತ್ತೆ. ಅದೆಲ್ಲ ಗೊತ್ತಾದಾಗ ಏನು ಸರ್, ಈಗಲೂ ಬೆದರಿಕೆ ಕರೆ ಬರ್ತಿದೆ. ನನ್ನ ಹತ್ರ ಫೋನೇ ಇಟ್ಕೋತಾ ಇಲ್ಲ ಸರ್. ನಾನು ಬೆಂಗಳೂರಲಿಲ್ಲ, ಫೋನ್ ಯೂಸ್ ಮಾಡ್ತಾಯಿಲ್ಲ. ಹಳ್ಳೀಲಿ ಅಲ್ಲಿ ನೆಟ್ವರ್ಕೇ ಸಿಗಲ್ಲ. ಮಾದೇಶ್ವರನ ಬೆಟ್ಟದ ಹತ್ರ ನಮ್ಮ ಹಳ್ಳಿ, ಅಲ್ಲಿ ಆರಾಮಾಗಿ ರಾಜನ ಥರ ಇದ್ದೀನಿ ಸರ್. ಕುರಿ ನೋಡೋದು, ನಮ್ಮದು ಕುರಿಗಳಿದೆ, ದನಗಳಿದೆ, ತೋಟದಲ್ಲಿ ಒಳ್ಳೆ ಬೆಳೆ ತೆಗಿಬೇಕು ಅಂತ ಹೋರಾಡ್ತಾ ಇದ್ದೀನಿ. ಕೊಕೇನ್ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ. ಡಬ್ಬಿಂಗ್ ದಿನ ಬರ್ತೀನಿ, ಮುಗಿಸ್ಬಿಟ್ಟು ಆರಾಮಾಗಿ ಊರಲ್ಲಿ ಸೆಟ್ಲ್ ಆಗ್ತೀನಿ. ಇದಿಷ್ಟೇ ನನ್ನ ಯೋಜನೆ ಸರ್. ನಾನು ಎಂಥ ಸಿನಿಮಾ ಮಾಡಿದ್ರು ನಾನು ಅಮಿತಾಬ್ ಬಚ್ಚನ್ ಆಗೋಕ್ಕಲ್ಲ, ಸಲ್ಮಾನ್ ಖಾನ್ ಆಗೋಕ್ಕಲ್ಲ. ಎಂಥ ಬಿಸ್ನೆಸ್ ಮಾಡಿದ್ರು ನಾನು ಅಂಬಾನಿ ಆಗೋಕ್ಕಾಗಲ್ಲ ಅಂದಮೇಲೆ ನಾನು ಯಾಕೆ ಸರ್ ಇಷ್ಟು ಸ್ಟ್ರೆಸ್ ಎಲ್ಲ ತೊಗೋಬೇಕು? ನೆಮ್ಮದಿಯಾಗಿ ಬದುಕೋಕ್ಕೆ 3 ಹೊತ್ತು ಊಟಕ್ಕೆ ನೆಮ್ಮದಿಯಾಗಿ ಸೂರನ್ನು ಮಾಡ್ಕೋಬೇಕು. ಊರಲ್ಲಿ ನೆಮ್ಮದಿಯಾಗಿದೆ. ಏನೋ ಒಂದಷ್ಟು ನಮ್ಮ ಮನೆ ಕಡೆಯಿಂದ ಒಂದಷ್ಟು ಗುಡ್ ನ್ಯೂಸ್ಗಳೆಲ್ಲ ಇದೆ. ಅದನ್ನು ಖುಷಿ ಪಡ್ತಾ ಅನುಭವಿಸ್ತಾ ಚೆನ್ನಾಗಿರ್ತೀವಿ. ತಪ್ಪು ಯಾರು ಮಾಡಿರ್ತಾರೋ ಅವ್ರಿಗೆ ಇದೆ. ಈ ವಿಚಾರದಲ್ಲಿ ಏನಾಗಿದೆ ನಿಮ್ಗೆ ಸತ್ಯ ಗೊತ್ತಾಗಲಿ ಅನ್ನೋದು ಅಷ್ಟೇ ನನ್ನ ಉದ್ದೇಶ. ನಾನು ಯಾರಿಗೂ ಬೇಸರ ಮಾಡಬೇಕು ಅಂತೆಲ್ಲ ಇಲ್ಲ ಸರ್. CDR ತೆಗ್ಸಿದ್ದಾರೆ. ಯಾಕೆಂದರೆ SP ಸರು ವೈಯಕ್ತಿಕವಾಗಿ ಚೆಕ್ ಮಾಡಿ ಇದರಿಂದ ಏನೇನಾಗಿದೆ ಅದನ್ನೇ ಯಾರ್ಯಾರಿದ್ರು CDR ತೆಗ್ಸಿದ್ರೆ ಗೊತ್ತಾಗ್ಬಿಡುತ್ತೆ. ಈಗ ನೀವು ಇಲ್ಲಿದ್ದೀರಾ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ ಸರ್. ಈಗ ಒಂದು 3 ಅವರ್ಸ್ ಇಲ್ಲಿರ್ತೀರಾ ಅಂದ್ಕೊಳ್ಳಿ. ನಾನು ಇಲ್ಲಿಲ್ಲವೇ ಇಲ್ಲ ಅಂತ ನೀವು ಹೇಳೋಕ್ಕೆ ಬರಲ್ಲ. ನಿಮ್ಮ ಫೋನ್ 3 ಅವರಿಂದ ಯಾವ ನೆಟ್ವರ್ಕ್ ಅಡಿಲಿತ್ತು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅಲ್ಲಿ ತೆಗ್ಸಿದ್ದಾರೆ. ಜೊತೆಗೆ ಯಾರು ರೌಡಿ ಶೀಟರ್ ಇತ್ತೋ ಅದನ್ನು ಅವ್ರು ಚೆಕ್ ಮಾಡ್ತಾ ಇದ್ದಾರೆ ಸರ್. ಇದು ನಿಜವಾಗ್ಲೂ ವೈಲೆನ್ಸ್ ಮಾಡಿದಾರಾ ಇಲ್ವಾ ಅಂತ ಎಲ್ಲವೂ ಚಾರ್ಜ್ ಶೀಟಲ್ಲಿ ಬರುತ್ತೆ. ನಿಜವಾಗ್ಲೂ ಅದಾದಮೇಲೂ ನಾನು ಮುಂದುವರ್ಸಲ್ಲ ಸರ್. ನಂಗೆ ಯಾರ ಮೇಲೂ ದ್ವೇಷನೇ ಇಲ್ಲ ಸರ್. ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಾಗಲೇ ನನಗೆ ಗೊತ್ತಾಗಿದೆ 2 ದಿನ ಆದಮೇಲೆ. ಯಾಕೆಂದರೆ ನಾನು ಹಳ್ಳಿಲಿದ್ದೆ, ಇಂಡಿಪೆಂಡೆನ್ಸ್ ಡೇ ದಿನ ನಾನು ಊರಲ್ಲಿದ್ದೆ. ಅದಾದಮೇಲೆ ಹೌದಾ
ದೇವ್ರು ಒಳ್ಳೇದು ಮಾಡಲಪ್ಪ, ಯಾರಿಗೂ ನೋವಾಗದೇ ಇರಲಿ ಅಂತಲೇ ನಾನು ಕೇಳ್ಕೊಳ್ಳೋದು. ಆಮೇಲೆ ಯಾರ ಮೇಲೆ ನಾನು ದ್ವೇಷ ಸಾಧಿಸೋದೇ ಇಲ್ಲ ಸರ್. ಇಷ್ಟೆಲ್ಲ ಆಗಿದೆ ಇಲ್ಲ ಸರ್, ಎಲ್ಲರೂ ಒಂದು ಕಡೆ ಪ್ರಥಮ ಪಾರ್ಟಿಲಿ ಕಾಣಿಸ್ಕೋತಾನೆ ಅಂತ ಎಲ್ಲರೂ ನೋಡಿದ್ದೀರಿ. 8 ಗಂಟೆ ಮೇಲೆ ನಾವು ಹೊರಗಡೆ ಬಂದಿರೋದು ನೋಡಿದ್ದೀರಾ ಸರ್. ನನ್ನ ಲೈಫಲ್ಲಿ ಒಂದು ಸಲ ಸ್ಮೋಕು ಡ್ರಿಂಕ್ ಮಾಡಿಲ್ಲ. ಇವ್ರು ಇಲ್ಲದೆಲ್ಲ ಹೇಳ್ಬಿಟ್ಟಾಗ ಮನ್ಸಿಗೆ ಬೇಜಾರಾಯಿತು. ಅದಕ್ಕೆ ಅಷ್ಟೇ ಸರ್, ನೀವು ಎಲ್ಲರೂ ಚೆಕ್ ಮಾಡಿ. ಪ್ರಥಮ ಈ ಥರ ಒಂದು ಸಲ ಸ್ಮೋಕ್ ಮಾಡ್ತಾರೆ, ಡ್ರಿಂಕ್ ಮಾಡ್ತಾರೆ, ಬಿಯರ್ ಸರ್. ಸಾರ್ಗೆ ಒಂಚೂರು ಉಪ್ಪು ಜಾಸ್ತಿ ಹಾಕಿದ್ರೆ ನಾವು ಊಟ ಮಾಡಲ್ಲ ಸರ್. ಹಿಂಗಿದ್ದಾಗ ಇಲ್ಲದೇ ಇರೋದೆಲ್ಲ ಬಂದಾಗ ಒಂಚೂರು ಮನ್ಸಿಗೆ ನೋವಾಗಿತ್ತು. ಮನೆಯವ್ರು ಸ್ವಲ್ಪ ಗಾಬರಿ ಆಗಿದ್ದರು. ಆಮೇಲೆ ನನ್ನ ವೈಫ್ ಹತ್ರ ಫೋನೆಲ್ಲ ಇಲ್ಲ. ಆಕೆ ಇರೋದ್ರಲ್ಲಿ ಸಂತೋಷ ಪಡುವಂಥ ವ್ಯಕ್ತಿ ಆಕೆಗೆ ಅವ್ರ ಫ್ರೆಂಡ್ಸು ಕ್ಲಾಸ್ಮೇಟ್ಸ್ ಎಲ್ಲ ಏನೇನೋ ಕಳಿಸ್ಬಿಟ್ಟಾಗ ಅದೇನೋ ಒಂಚೂರು ಗಾಬರಿ ಆಗ್ಬಿಟ್ರು. ಏನಿದು, ಯಾಕೆ ಹಿಂಗೆ ನಡೀತಾ ಇದೆ ನಮ್ಮ ಜೀವನದಲ್ಲಿ ಅಂತ. ಆ್ಯಂಡ್ ಲೈಫಲ್ಲಿ ನಾವು ಯಾರಿಗೂ ಬೇಜಾರೇ ಮಾಡದೇ ಇದ್ದಾಗ ಸುಳ್ಳು ಆರೋಪಗಳು ಒಂಚೂರು ಬಂದಾಗ ಬೇಜಾರಾಗುತ್ತೆ. ಈಗ ವಿಷ್ಣು ಸರ್ದು ಗುಡ್ ನ್ಯೂಸ್ ಹೇಳಿದ್ದೀರಾ, ಆ ಸಂತೋಷದ ಮಧ್ಯೆ ನಮ್ಮದೆಲ್ಲ ಆಯ್ತು ಸರ್. ಇದೆಲ್ಲ ಕ್ಷುಲ್ಲಕ ವಿಚಾರ. ನೀವು ಎಲ್ಲರೂ ಸೆಲೆಬ್ರೇಟ್ ಮಾಡೋಣ. ಅವ್ರ ಕರ್ನಾಟಕ ರತ್ನ ಯಾವತ್ತಿಗೂ ಅಷ್ಟೇ, ಅದು ಅವಾರ್ಡ್ ಸರ್ಕಾರ ಘೋಷಿಸೋದು ಮಾತ್ರಕ್ಕೆ ಅಂತಲ್ಲ, ಘೋಷಿಸ್ತಾ ಇದ್ರು ಅವ್ರು ಯಾವಾಗಲೂ ಕರ್ನಾಟಕಕ್ಕೆ ಹೆಮ್ಮೆ. ಸೊ ಒಳ್ಳೆ ನ್ಯೂಸು. 18ನೇ ತಾರೀಕು ಬರ್ತಡೇ ಒಳಗೆ ಅನೌನ್ಸ್ ಆಗುತ್ತೆ. ಸರ್ಕಾರ ವಶಪಡಿಸ್ಕೊಂಡ್ರು ಕಾನೂನಾತ್ಮಕವಾಗಿ ಏನು ಬೇಕು ಅಲ್ಲಿಗೆ. ಆ್ಯಕ್ಚುಲಿ ಇಂಜೆಕ್ಷನ್ ಅವ್ರು ತರೋಕ್ಕೂ ಮುಂಚೆ ಸರ್ಕಾರದಿಂದ ಪಿಟಿಷನ್ ಹಾಕಬೇಕು ಅಂತ ವೀರಕಪತ್ರ ಶ್ರೀನಿವಾಸ್ ಅವ್ರಿಗೆ ನಾವು ಸತತ ಫಾಲೋ ಅಪ್ ಮಾಡೋಣ. ಯಾಕೆಂದರೆ ನಾವು ಮಾತ್ರ ಬದುಕಿರೋದಲ್ಲ ಸರ್, ನಮಗೂ ಮುಂಚೆ ದೊಡ್ಡ ಸಾಧನೆ ಮಾಡಿದ್ದಾರೆ ವಿಷ್ಣು ಸರ್. ಅವ್ರು ಅನುಭವಿಸಿರೋ ನೋವು, ಯಾತನೆ, ಅವ್ರು ಮಾಡಿರೋ ಸಾಧನೆ, ಇದೆಲ್ಲ ತಲೆಯಿದ್ದಾಗ ಒಳ್ಳೆ ವಿಚಾರ ಮಾಡಿ ಅಂದಾಗ ಇದಕ್ಕೆ ಜೊತೆಲಿ ನಿಂತ್ಕೋತೀವಿ. ಇಂಥದ್ದೆಲ್ಲ ಕ್ಷುಲ್ಲಕ ವಿಚಾರ ಬಿಟ್ಬಿಡೋಣ ಸರ್. ಮತ್ತೊಂದು ದೂರ ಏನಾದರೂ ಕೊಟ್ಟರೆ ಸರ್? ನಾನು ಏನೂ ಹೇಳಲ್ಲ ಸರ್, ಏನು ಕೇಳಬೇಡಿ, ನಾನೇನು ಹೇಳಲ್ಲ. ನಾನು ಯಾರ ಮೇಲೆ ದೂರು ಕೊಡಬೇಕು ಇದು ಅಲ್ಲ ಸರ್. ಸ್ವಲ್ಪ ದಿನದಲ್ಲಿ ಸತ್ಯ ಗೊತ್ತಾಗುತ್ತೆ. ಸತ್ಯ ಗೊತ್ತಾದ ಮೇಲೆ ನಾನೇ ವಾಪಸ್ ತೊಗೊಂಡ್ಬಿಡ್ತೀನಿ. ನಿಮಗೆ ಸತ್ಯ ಗೊತ್ತಾಗಬೇಕು ಸರ್. ಅದಾದ ತಕ್ಷಣ ವಾಪಸ್ ತೊಗೊಂಡ್ಬಿಡ್ತೀನಿ. ಅಲ್ಲ ಸರ್, ಲೈಫಲ್ಲಿ ಯಾರಿಗೂ ಏರ್ ಧ್ವನಿಲೇ ನಾನು ಮಾತಾಡೋದಲ್ಲ. ಅವತ್ತು ಕೂತ್ಕೊಂಡು ಪ್ರೆಸ್ ಮೀಟಲ್ಲಿ ಅಷ್ಟು ಕೋಪದಲ್ಲಿ ಮಾತಾಡ್ತೀನಿ ಅಂದರೆ ಎಲ್ಲೋ ಒಂದು ಕಡೆ ತಪ್ಪಾಗಿರ್ಬೇಕಲ್ಲ ಸರ್. ಆಗದೇ ಇದ್ರೂ ಸುಮ್ಮನೆ ಮಾತಾಡೋಕ್ಕೆ ಸಾಧ್ಯ ಸರ್? ಸುಮ್ಮನೆ ನಿಮ್ಮ ಮೇಲೆ ಯಾವ ಥರ ಈಗಕ್ಕೆ ಸಾಧ್ಯ ಇರುತ್ತೆ ಸರ್? ಎಲ್ಲೋ ಒಂದು ಕಡೆ ತಪ್ಪಾಗಿರ್ಬೇಕಲ್ವ? ಸೊ ಈಗ ಇದು ಯಾವುದು ಬೇಕಾಗಿಲ್ಲ ನನಗೆ. ನಾನು ಬೆಂಗಳೂರೇ ಬಿಟ್ಟಿದ್ದೀನಿ ಅಂದಾಗ ನಾನು ಯಾಕೆ ತಲೆ ಕೆಡಿಸ್ಕೊಂಡೆ? ಇರೋ ಸಿನಿಮಾ ಏನಿದೆ ಮುಗಿಸ್ಬೇಕು, ಡಬ್ಬಿಂಗಿಗೆ ಬರ್ತೀನಿ. ನೋ ಕೊಕೇನ್ ಫಾರಿನ್ ಶೂಟ್ ಇದೆ ಒಂದು ಸಾಂಗು, ನಾನು ಅದು ಕ್ಯಾನ್ಸಲ್ ಮಾಡಿಸ್ಬಿಟ್ಟೆ ಸರ್. ಈ ವಿಷಯ ಆದಮೇಲೆ ಮನೇಲಿ ಬೇಡಪ್ಪ, ಎಲ್ಲೂ ಹೋಗೋದು ಬೇಡ, ಆರಾಮಾಗಿ ಊರಲ್ಲಿ ತೋಟ ನೋಡ್ಕೊಂತ ಹೇಳೋದು. ಈಗ ಎಲ್ಲ ಕಡೆ CCTV ಹಾಕ್ಸಿದ್ದೀವಿ. ಅಲ್ಲಿ ತೋಟದಲ್ಲಿ ಒಂದು 200 ಕುರಿ, 300 ಮೇಕೆ, 500 ನಾಟಿ ಕೋಳಿ ಹಾಕೊಂಡು ಕುರಿ ಮೇಯಿಸ್ಕೊಂಡು ಆರಾಮಾಗಿರ್ತೀನಿ. ರಾತ್ರಿ ಬೆಳಗ್ಗೆ 11 ಗಂಟೆಗೆ ಎದ್ರು, ಯಾಕಪ್ಪ ನೀ ಲೇಟಾಗಿದ್ದೆ ಅಂತ ಕೇಳೋರು ಯಾರು ಇರಬಾರ್ದು. ಈಗ ಮಾಡಿರೋ ಸಿನಿಮಾ ರಿಲೀಸ್ ಮಾಡ್ತೀನಿ. ಅದು ಮಾಡದೆ ಮಾಡೋಕ್ಕಾಗಲ್ಲ ಸರ್. ಯಾಕೆಂದರೆ ಎಲ್ಲೋ ಒಂದು ಕಡೆ ನಮ್ಮ ಕೋಟಿ ಹಾಕ್ಬಿಟ್ಟವ್ರೆ, ಅವ್ರ ಹಿತನೂ ನೋಡ್ಕೋಬೇಕಲ್ವ ಸರ್. ಇದಿಷ್ಟೇ ಸಾಕು ಸರ್. ಸದ್ಯಕ್ಕೆ ಇದಿಷ್ಟಕ್ಕೆ ಮಾತ್ರ ನಾನು ಸೀಮಿತವಾಗಿಡಿ. ನಾನು ಯಾವುದೇ ಮಾತು ಯಾರನ್ನೂ ನೋಯಿಸೋ ಉದ್ದೇಶ ಇಲ್ಲ ಸರ್. ಎಲ್ರಿಗೂ ಒಳ್ಳೆಯದೇ ಬಯಸೋಣ ಸರ್. ಒಳ್ಳೆಯದಾಗಲಿ ಸರ್. ಬೈ ಸರ್.